ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿಗೆ ನಮ್ಮ ವಾಣಿ ವಿಲಾಸ್ ಸಾಗರ ಇದೆ. ಇಲ್ಲಿ ಬಾಗಿನ ಒಂದು ವಿಧಿ ಇದೆ, ಅದನ್ನ ಇವತ್ತು ಪೂರ್ಣಗೊಂಡಿದೆ. ಅತ್ಯಂತ ಒಂದು ಸಂತೋಷದ ವಿಷಯ. ಈ ಭಾಗದ ಜನಾಂಗಕ್ಕೂ ಮತ್ತು ಜನರೇ ಇದ್ದಾರೆ, ಇಲ್ಲಿ ಸಮಸ್ತ ಜನರಿಗೂ ಮತ್ತು ಮೈಸೂರಿಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಹಿಂದೆ ಈ ಮೂಲಸೌಕರ್ಯವನ್ನು ನಿರ್ಮಾಣ ಮಾಡೋ ಮೂಲಕ ಇಲ್ಲಿ ಜನರಿಗೆ ನೀರು ಸಂಗ್ರಹಿಸಿ ಅವ್ರಿಗೆ ಇಡೀ ವರ್ಷ ಪೂರ್ತಿ ನೀರಿಗೆ ಲಭ್ಯವಿರಬೇಕು ಅಂಥದ್ದು ದೃಷ್ಟಿಯಲ್ಲಿ ಇದು ನಿರ್ಮಾಣ ಆಗಿತ್ತು ಅಂದಿನ ಕಾಲದಲ್ಲಿ. ಇವತ್ತವರೆಗೂ ಈ ಸಮಾಜಕ್ಕೆ ಲಾಭ ಆಗ್ತಾ ಬಂದಿದೆ. ಆ ನಿಟ್ಟಿನಲ್ಲಿ ಅವತ್ತು ಒಂದು ನಿಕಟವಾದ ಸಂಬಂಧ ಇದೆ. ಅದರ ಒಂದು ನಿಟ್ಟಿನಲ್ಲಿ ಇವತ್ತು ಬಾಗಿನನ್ನು ಕೂಡ ಅರ್ಪಿಸೋದಕ್ಕಾಗಿ ಬಂದಿದ್ದೀವಿ. ಸಂತೋಷದ ವಿಷಯ, ಒಂದು ಒಳ್ಳೆ ಕೆಲಸ ಆಗಿದೆ. ಗಂಗೆ ತಾಯಿ ಇದೆ, ಸದಾ ಇಂಥ ಒಂದು ಆಶೀರ್ವಾದ ಕೊಡ್ತಾ ಇರಲಿ ಅಂತ ಪ್ರಾರ್ಥನೆ ಮಾಡಿದ್ದೀವಿ. 3ನೇ ಬಾರಿಯೂ ಕೂಡ ತುಂಬಿದೆ, ಅದು ಭಾಳ ವಿಶೇಷವಾದದ್ದು. ಮತ್ತೊಮ್ಮೆ ನಾವು ಎಷ್ಟು ಕೂಡ ವರುಣ ಮತ್ತು ಗಂಗೆ ತಾಯಿಗೆ ನಾವು ಎಷ್ಟು ಕೃತಜ್ಞತೆ ಕೊಟ್ಟರೂ ಸಹ ಸಾಲದು. ಆದರೂ ಸಹ ಈ ಒಂದು ಬಾಗಿನ ವಿಧಿ ಮೂಲಕ ತಮ್ಮ ವಂದನೆಗಳನ್ನು ಅರ್ಪಿಸಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿಗೆ ನಮ್ಮ ವಾಣಿ ವಿಲಾಸ್ ಸಾಗರ ಇದೆ. ಇಲ್ಲಿ ಬಾಗಿನ ಒಂದು ವಿಧಿ ಇದೆ, ಅದನ್ನ ಇವತ್ತು ಪೂರ್ಣಗೊಂಡಿದೆ. ಅತ್ಯಂತ ಒಂದು ಸಂತೋಷದ ವಿಷಯ. ಈ ಭಾಗದ ಜನಾಂಗಕ್ಕೂ ಮತ್ತು ಜನರೇ ಇದ್ದಾರೆ, ಇಲ್ಲಿ ಸಮಸ್ತ ಜನರಿಗೂ ಮತ್ತು ಮೈಸೂರಿಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಹಿಂದೆ ಈ ಮೂಲಸೌಕರ್ಯವನ್ನು ನಿರ್ಮಾಣ ಮಾಡೋ ಮೂಲಕ ಇಲ್ಲಿ ಜನರಿಗೆ ನೀರು ಸಂಗ್ರಹಿಸಿ ಅವ್ರಿಗೆ ಇಡೀ ವರ್ಷ ಪೂರ್ತಿ ನೀರಿಗೆ ಲಭ್ಯವಿರಬೇಕು ಅಂಥದ್ದು ದೃಷ್ಟಿಯಲ್ಲಿ ಇದು ನಿರ್ಮಾಣ ಆಗಿತ್ತು ಅಂದಿನ ಕಾಲದಲ್ಲಿ. ಇವತ್ತವರೆಗೂ ಈ ಸಮಾಜಕ್ಕೆ ಲಾಭ ಆಗ್ತಾ ಬಂದಿದೆ. ಆ ನಿಟ್ಟಿನಲ್ಲಿ ಅವತ್ತು ಒಂದು ನಿಕಟವಾದ ಸಂಬಂಧ ಇದೆ. ಅದರ ಒಂದು ನಿಟ್ಟಿನಲ್ಲಿ ಇವತ್ತು ಬಾಗಿನನ್ನು ಕೂಡ ಅರ್ಪಿಸೋದಕ್ಕಾಗಿ ಬಂದಿದ್ದೀವಿ. ಸಂತೋಷದ ವಿಷಯ, ಒಂದು ಒಳ್ಳೆ ಕೆಲಸ ಆಗಿದೆ. ಗಂಗೆ ತಾಯಿ ಇದೆ, ಸದಾ ಇಂಥ ಒಂದು ಆಶೀರ್ವಾದ ಕೊಡ್ತಾ ಇರಲಿ ಅಂತ ಪ್ರಾರ್ಥನೆ ಮಾಡಿದ್ದೀವಿ. 3ನೇ ಬಾರಿಯೂ ಕೂಡ ತುಂಬಿದೆ, ಅದು ಭಾಳ ವಿಶೇಷವಾದದ್ದು. ಮತ್ತೊಮ್ಮೆ ನಾವು ಎಷ್ಟು ಕೂಡ ವರುಣ ಮತ್ತು ಗಂಗೆ ತಾಯಿಗೆ ನಾವು ಎಷ್ಟು ಕೃತಜ್ಞತೆ ಕೊಟ್ಟರೂ ಸಹ ಸಾಲದು. ಆದರೂ ಸಹ ಈ ಒಂದು ಬಾಗಿನ ವಿಧಿ ಮೂಲಕ ತಮ್ಮ ವಂದನೆಗಳನ್ನು ಅರ್ಪಿಸಿದೆ.